ಆತ್ಮೀಯ ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಏನು ರೈತ ವಿರೋಧಿ ಮುಖ್ಯಮಂತ್ರಿಗೆ ಈ ಸಿದ್ದರಾಮಯ್ಯ ಅಂತಕ್ಕಂತಹ ಅಹಿಂದ ವರ್ಗದ ಜನಪ್ರಿಯ ಜನಾನುರಾಗಿ ದಿಟ್ಟ ಧೀಮಂತ ಮಾಜಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಹೈಕಮಾಂಡಿನ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸದ್ದಿಲ್ಲದೆ ಮದ್ದನ್ನ ಅರಿಯುತ್ತಿದ್ದಾರೆ ಅಂತಕ್ಕಂಥ ಅಂಶವನ್ನ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲೇಬೇಕಾಗುತ್ತೆ. ಸಿದ್ದರಾಮಯ್ಯರವರ ಅರ್ಧ ಶತಮಾನದ ಈ ರಾಜಕೀಯ ಅನುಭವವನ್ನ ಕಂಡುಕೊಂಡಿರ್ತಕ್ಕಂಥ ಕರ್ನಾಟಕದ ರಾಜಕಾರಣ ಮತ್ತು ದೇಶದ ರಾಜಕಾರಣ ಇವತ್ತು ಸಿದ್ದರಾಮಯ್ಯರವರು ಕೇರಳದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಲು ಹೋಗಿ ಏನು ಅಲ್ಲಿ ಫಾರ್ಮ್ ಹೌಸ್ ಅಲ್ಲಿ ಸಿದ್ದರಾಮಯ್ಯರವರು ಅಹಿಂದ ವರ್ಗಗಳ ಪರವಾಗಿ ತಪಸ್ಸನ್ನ ಮಾಡುತ್ತಿದ್ದಾರೆ. ಆ ತಪಸ್ಸು ಏನು ಸಿದ್ದರಾಮಯ್ಯ ಅಹಿಂದ ವರ್ಗಗಳ ಪರವಾಗಿ ಮಾಡ್ತಿದಾರಲ್ಲ, ಅದು ಅರ್ಥಾತ್ ಯಾವ ಕಾರಣಕ್ಕಾಗಿ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಇವತ್ತಿನ ನನ್ನ ಓಪನ್ ಟಾಕ್ ಅಂತಕ್ಕಂಥ ವಿಶೇಷ ವಿಶ್ಲೇಷಣೆಯಲ್ಲಿ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೇನೆ. ಸಿದ್ದರಾಮಯ್ಯರವರು ಕರ್ನಾಟಕ ರಾಜ್ಯದಲ್ಲಿ ಏನು ದೇವೇಗೌಡರು ಜೆಡಿಎಸ್ ಪಕ್ಷದಲ್ಲಿ ಸಿದ್ದರಾಮಯ್ಯರವರನ್ನ ಯಾವ ರೀತಿಯಾಗಿ ಅಹಿಂದ ವರ್ಗಗಳ ಸಂಘಟನೆಗಳನ್ನ ಕಟ್ಟಿಕೊಳ್ಳಲು, ಹಿಂದುಳಿದ ವರ್ಗಗಳನ್ನ ಸಂಘಟನೆ ಮಾಡಲು ದೇವೇಗೌಡರು ಯಾವ ರೀತಿಯಾಗಿ ಸಿದ್ದರಾಮಯ್ಯರವರನ್ನ ಬಳಸಿಕೊಂಡು ಕೊನೆಗೆ ಈ ಎಚ್.ಡಿ. ಕುಮಾರಸ್ವಾಮಿ ಅಂತಕ್ಕಂತಹ ಜ್ಯೇಷ್ಠ ಪುತ್ರನನ್ನ ಮತ್ತು ಶ್ರೇಷ್ಠ ಪುತ್ರನನ್ನ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ದೇವೇಗೌಡರು ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಮುನ್ನುಡಿಯನ್ನ ಬರಿತಾ ಅದು ಕಾಂಗ್ರೆಸ್ ಪಕ್ಷದ ಏನು ಪಲಾಯನವಾದದ ವಂಶ ಪಾರಂಪರ್ಯದ ರಾಜಕಾರಣ ಇತ್ತಲ್ಲ, ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ ಎಚ್.ಡಿ. ದೇವೇಗೌಡರವರು ಪುತ್ರ ವ್ಯಾಕುಲಕ್ಕೆ ಒಳಗಾಗಿ, ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ಎಚ್.ಡಿ. ಕುಮಾರಸ್ವಾಮಿರವರನ್ನ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುವುದರ ಜೊತೆಯಲ್ಲಿ ಎಸ್ ಸಿದ್ದರಾಮಯ್ಯರವರಿಗೆ ಏನು ಎಸ್ ಸಿದ್ದರಾಮಯ್ಯರವರ ಆ ಸಂಘಟನಾ ಚಾತುರ್ಯವಿತ್ತು, ಏನು ಹಿಂದುಳಿದ ವರ್ಗಗಳ ಸಂಘಟನೆಗಳನ್ನ ಅಹಿಂದ ವರ್ಗಗಳನ್ನ ಸಂಘಟನೆಯನ್ನ ಮಾಡಿ ಆ ಜೆಡಿಎಸ್ ಪಕ್ಷಕ್ಕೆ ಅತಿ ದೊಡ್ಡ ಶಕ್ತಿಯಾಗಿ ಜೆಡಿಎಸ್ ಪಕ್ಷದ ಬೆನ್ನೆಲುಬಾಗಿ ಅವತ್ತು ಸಿದ್ದರಾಮಯ್ಯರವರು ಜೆಡಿಎಸ್ ಪಕ್ಷವನ್ನ ಪ್ರಚಂಡ ಬಹುಮತದಿಂದ 59 ಶಾಸಕರು ಗೆದ್ದು ಬರಲು ಕಾರಣರಾಗಿದ್ರಲ್ಲ, ಅಂತ ಸಿದ್ದರಾಮಯ್ಯರವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಿಸದೆ ಈ ದೇವೇಗೌಡರು ಧರ್ಮಸಿಂಗ್ರವರಿಗೆ ಮುಖ್ಯಮಂತ್ರಿಯನ್ನ ಮಾಡ್ತಾರೆ. ತದನಂತರದಲ್ಲಿ ಈ ಕುಮಾರಸ್ವಾಮಿ ಅಂತಕ್ಕಂತಹ ಈ ಕರ್ನಾಟಕದ ಏನು ದೇವೇಗೌಡರ ಸುಪುತ್ರ ಸ್ವಯಂ ಘೋಷಿತ ಮಣ್ಣಿನ ಮಕ್ಕಳ ಕುಟುಂಬ ಸಿದ್ದರಾಮಯ್ಯರವರನ್ನ ಅಕ್ಷರಶಃ ಸಿದ್ದರಾಮಯ್ಯರ ಹಕ್ಕೊತ್ತಾಯಗಳನ್ನ, ಹಕ್ಕುಗಳನ್ನ, ಹಕ್ಕು ಬಾಧ್ಯತೆಗಳನ್ನ ಕಿತ್ತುಕೊಳ್ಳುವುದಲ್ಲದೆ ದೇವೇಗೌಡರು ಸಿದ್ದರಾಮಯ್ಯ ಅಂತಕ್ಕಂತಹ ಈ ಕರ್ನಾಟಕದ ಈ ದೇಶದ ರಾಜಕೀಯ ಚರಿತ್ರೆಯಲ್ಲಿ, ಪರಂಪರೆಯಲ್ಲಿ, ಇತಿಹಾಸದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ಭಾಷೆಯನ್ನ ಅಹಿಂದ ವರ್ಗಗಳ ಹೆಸರಿನಲ್ಲಿ ಬರೆಯುವುದಲ್ಲದೆ ದೇಶದ ರಾಜಕೀಯ ಇತಿಹಾಸ, ಚರಿತ್ರೆ, ಪರಂಪರೆಯಲ್ಲೂ ಕೂಡ ಅವರು ಹೊಸ ಭಾಷೆಯನ್ನ ಬರೆಯೋದಕ್ಕೆ, ಒಂದು ಹೊಸ ಇತಿಹಾಸ, ಪರಂಪರೆ, ಚರಿತ್ರೆಯನ್ನ ಬರೆಯೋದಕ್ಕೆ ಕಾರಣರಾಗಿದ್ದು ದೇವೇಗೌಡರ ಪುತ್ರ ವ್ಯಾಮೋಹ ಮತ್ತು ದೇವೇಗೌಡರ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಹಿಡಿದಂತ ಒಂದು ಕೈಗನ್ನಡಿ ಅಂತಕ್ಕಂಥ ವಿಚಾರ ಇವಾಗ ಇತಿಹಾಸದ ಪುಟದಲ್ಲಿ ಅದು ದಾಖಲಾಗಿದೆ. ತದನಂತರದಲ್ಲಿ ಏನಾಯ್ತು, ಇಡೀ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಎಸ್.ಎಂ. ಕೃಷ್ಣರ ಆಡಳಿತದ ನಂತರ ಅದು ಕೇವಲ 70 ಜನ ಶಾಸಕರ, ಹೆಚ್ಚೆಂದರೆ 80 ಜನ ಶಾಸಕರ ಆಜುಬಾಜಿನಲ್ಲಿ ಕಾಂಗ್ರೆಸ್ ಪಕ್ಷ ಕುಂಟುತ್ತಾ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ನಾವು ಬದುಕಿದ್ದೇವೆ ಅನ್ನುವಷ್ಟರ ಮಟ್ಟಿಗೆ ಅದು ಹತಾಶ ಮನೋಭಾವನೆಯಲ್ಲಿ ಒಂದು ದುಸ್ಥಿತಿಯಲ್ಲಿ ಕಾಂಗ್ರೆಸ್ಸಿನ ಸಂಘಟನೆ ಇತ್ತು. ಅಂತ ಸಂದರ್ಭದಲ್ಲಿ ಬಿಜೆಪಿ ಫಿನಿಕ್ಸ್ ಅಕ್ಕಿಯಂತೆ ಯಡಿಯೂರಪ್ಪ ಅಂತಕ್ಕಂಥ
ಕರ್ನಾಟಕದ ಹುಟ್ಟು ಹೋರಾಟಗಾರ, ರೈತ ಪರ ಹೋರಾಟಗಾರ, ಹಳ್ಳಿಗಳಲ್ಲಿ ಕೇಸರಿಯ ಬಾವುಟವನ್ನ ಹೋರಾಟಗಳ ಮೂಲಕ ಕಟ್ಟಿ ಕರ್ನಾಟಕದಲ್ಲಿ ಇನ್ನೇನು ಯಡಿಯೂರಪ್ಪ ಫುಲ್ ಮೆಜಾರಿಟಿಯ ಸರ್ಕಾರವನ್ನ ರಚಿಸೇ ಬಿಡ್ತಾರೆ ಅನ್ನಷ್ಟರ ಮಟ್ಟಿಗೆ ಯಡಿಯೂರಪ್ಪರು ಫಿನಿಕ್ಸ್ ಅಕ್ಕಿಯಂತೆ ಇಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿ ಬೆಳೆಸ್ತಾ ಇರುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಏನು ಈ ಹೈಕಮಾಂಡಿನ ಸೋನಿಯಾ ಗಾಂಧಿರವರಿರ್ಬೋದು, ಪ್ರಿಯಾಂಕಾ ಗಾಂಧಿರವರಿರ್ಬೋದು, ರಾಹುಲ್ ಗಾಂಧಿರವರಿರ್ಬೋದು, ಮತ್ತೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವ BK ಹರಿಪ್ರಸಾದ್ ರವರಿರ್ಬೋದು, ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಜೀವಂತವಾಗಿ ಇರ್ತಕ್ಕಂಥ HM ರೇವಣ್ಣ ಇರ್ಬೋದು, ಹಳ್ಳಿ ಹಕ್ಕಿ ವಿಶ್ವನಾಥ್ ಇರ್ಬೋದು, ಈ ರೀತಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿಗಳ ಕಣ್ಣು ಕುಕ್ಕಿದ್ದು ಈ ಸಿದ್ದರಾಮಯ್ಯ ಅಂತಕ್ಕಂತಹ ಅಹಿಂದ ವರ್ಗಗಳ ಜನಕ, ಅಹಿಂದ ವರ್ಗಗಳ ಅಸ್ಮಿತೆ, ಪ್ರಜಾಪ್ರಭುತ್ವದ ಮತ್ತು ಜಾತ್ಯತೀತದ ಸಮಾಜವಾದದ ಅಗ್ರಮಾನ್ಯ ನೇತಾರ ದುರಿಣ ಮುತ್ಸದಿ. ಅವತ್ತು ಸಿದ್ದರಾಮಯ್ಯರವರನ್ನ ಇವರು JDS ಪಕ್ಷದಲ್ಲಿ ಸಿದ್ದರಾಮಯ್ಯರವರನ್ನ ಈ ದೇವೇಗೌಡರ ವಂಶ ತುಳಿದು ಸರ್ವನಾಶ ಮಾಡ್ತೀನಿ ಅಂತ ಹೋದಂತ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಅಗ್ರಗಣ್ಯರೆಲ್ಲ ಸಿದ್ದರಾಮಯ್ಯರವರು ಇರ್ತಕ್ಕಂಥ ಸಿದ್ದರಾಮಯ್ಯರವರ ಗರಡಿ ಮನೆಗೆ ಹುಡುಕಿಕೊಂಡು ಹೋಗಿ, ಅಣ್ಣ ಸಿದ್ದರಾಮಯ್ಯ ಅಣ್ಣ ನೀವು ಬಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಲ್ಲಿ ನೀವೇ ಮುಖ್ಯಮಂತ್ರಿ ಕಣ್ಣಣ ಅಂತಂದು ಸಿದ್ದರಾಮಯ್ಯ ಅಣ್ಣವ್ರ ಕಾಲಿಗೆ ಬಿದ್ದು ಸಿದ್ದರಾಮಯ್ಯರವರನ್ನ ಸಕಲ ರಾಜ ಮರ್ಯಾದೆಗಳೊಂದಿಗೆ ದೆಹಲಿಯ ಸೋನಿಯಾ ಗಾಂಧಿರವರ ಹತ್ತಿರ ಕರೆದುಕೊಂಡು ಹೋಗಿ ಸೋನಿಯಾ ಗಾಂಧಿರವರ ಮೂಲಕ ತತ್ಕ್ಷಣವೇ ಇವರನ್ನ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಿಸಿ ಏನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರಣಭಯಂಕರವಾಗಿರ್ತಕ್ಕಂಥ ಕ್ರಾಂತಿಕಾರಿ ಚುನಾವಣೆ ನಡೆಯಿತು. ಅವತ್ತು HD ಕುಮಾರಸ್ವಾಮಿರವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ರು. ಸ್ವತಃ HD ಕುಮಾರಸ್ವಾಮಿರವರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಾದ್ಯಂತ ದೊಡ್ಡ ಮಟ್ಟದ ಸಿದ್ದರಾಮಯ್ಯರವರ ವಿರುದ್ಧ ದಾಳಿಯನ್ನ ಮಾಡ್ತಾ ಇದ್ರು. ಚುನಾವಣೆಯಲ್ಲಿ ಅಟ್ ಪ್ರೆಸೆಂಟ್ ಅವತ್ತು ದೇಶದಲ್ಲಿ UPA ಸರ್ಕಾರ ಇತ್ತು. ಸೋನಿಯಾ ಗಾಂಧಿ ಇಡೀ UPA ಸರ್ಕಾರದ ಚೇರ್ಪರ್ಸನ್ ಆಗಿದ್ರು, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ರು. ಅವ್ರೇನು ಮಾಡಿದ್ರು, ಪೀಟರ್ ಅಂತಕ್ಕಂತಹ ಒಬ್ಬ ಎಲೆಕ್ಷನ್ ಅಬ್ಸರ್ವರ್ನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಕಳಿಸಿಕೊಟ್ಟು ಅಲ್ಲಿಂದ HD ಕುಮಾರಸ್ವಾಮಿ ಓಡಿ ಹೋಗುವಂತೆ ಪೀಟರ್ ಅಲ್ಲಿ ಏನು HD ಕುಮಾರಸ್ವಾಮಿ ಚುನಾವಣೆಯಲ್ಲಿ ಅಕ್ರಮಗಳನ್ನ, ಅನ್ಯಾಯಗಳನ್ನ ಮತ್ತು ಏನು ಅಲ್ಲಿ ಚುನಾವಣೆಯ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಏನೆಲ್ಲ ಅಲ್ಲಿ ಮಾಡಬಾರದ ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಗಳನ್ನ ಕುಮಾರಸ್ವಾಮಿ ಮಾಡುವಾಗ ಪೀಟರ್ ಅಂತಕ್ಕಂತಹ ದೈತ್ಯ ಶಕ್ತಿ ಸಿದ್ದರಾಮಯ್ಯರವರ ಒಂದು ಪರವಾಗಿ ಕೆಲಸ ಮಾಡದೆ ಹೋದ್ರು ಕೂಡ ಸಿದ್ದರಾಮಯ್ಯರವರ ವಿರುದ್ಧ ಕೆಲಸ ಮಾಡ್ತಾ ಇರ್ತಕ್ಕಂಥ ಕುಮಾರಸ್ವಾಮಿಗೆ ಅವರು ದೊಡ್ಡ ಮಟ್ಟದಲ್ಲಿ ಲಾಳವನ್ನ ಕಟ್ಟಿದ್ರು. ಇಂಥ ಸಂದರ್ಭದಲ್ಲಿ ಇವಾಗ ಯಾವ ವಿಷಯದಲ್ಲಿ ಇನ್ನೂ ಮುಂದುವರೆದು ಮಾತನಾಡೋದಾದ್ರೆ ಅವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ, ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಕೆಪಿಸಿಸಿಗೆ ಸಿದ್ದರಾಮಯ್ಯ ಅಂತಕ್ಕಂತಹ ಏನು ದೈತ್ಯ ಶಕ್ತಿಯ ಅವಶ್ಯಕತೆ ಇತ್ತು, ಸಿದ್ದರಾಮಯ್ಯರವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಇವರು ರತ್ನಗಂಬಳಿಯ ಸ್ವಾಗತವನ್ನ ಬಯಸೋದ್ರ ಜೊತೆಯಲ್ಲಿ ಕರೆದುಕೊಂಡು ಬಂದ್ರು. ತದನಂತರದಲ್ಲಿ ಚಾಮುಂಡೇಶ್ವರಿ ಚುನಾವಣೆಯಲ್ಲಿ ಸಿದ್ದರಾಮಯ್ಯರವರು ಗೆದ್ದು ಬಂದ್ರು. ಮತ್ತೆ ವಿರೋಧ ಪಕ್ಷದ ನಾಯಕರಾದ್ರು. ಸಿದ್ದರಾಮಯ್ಯರವರು ಅಹಿಂದ ವರ್ಗಗಳನ್ನ, ಅದರಲ್ಲೂ ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನ, ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರನ್ನ, ಕ್ರಿಶ್ಚಿಯನ್ರನ್ನ, ಜೈನರನ್ನ, ಬೌದ್ಧರನ್ನ ಮತ್ತು ದಲಿತರನ್ನ, ಆ ದಲಿತರಲ್ಲಿರ್ತಕ್ಕಂಥ SCಗಳಲ್ಲಿರ್ತಕ್ಕಂಥ ಎಡಗೈ ಬಲಗೈ ನೂರಾರು ಪಂಗಡಗಳನ್ನ ಮತ್ತು ಕ್ರಿಶ್ಚಿಯನ್ರನ್ನ, ಮುಸ್ಲಿಮರನ್ನ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಸಿದ್ದರಾಮಯ್ಯರವರು ಏನು ಕೋಮು ದಳ್ಳೂರಿಯಲ್ಲಿ ಮುಳುಗಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನ ಕೋಮು ದಳ್ಳೂರಿಯಿಂದ ಅವರು ಇಲ್ಲೋಡ್ರಿ ಈ ಕರ್ನಾಟಕ ರಾಜ್ಯದ ಅಹಿಂದ ವರ್ಗಗಳ ಏನು
ಒಂದು ಶಕ್ತಿಯ ಸಂಕೇತವಾಗಿ ಸಂಘಟನೆಯನ್ನ ಮಾಡಿದ್ರು. ಅದರ ಪ್ರತಿಫಲ ಸಿದ್ದರಾಮಯ್ಯರವರು ಮೊದಲನೇ ಅವಧಿಗೆ, ಎರಡನೇ ಅವಧಿಗೆ ಅವರು ಮುಖ್ಯಮಂತ್ರಿಗಳಾದ್ರು. ಎರಡನೇ ಅವಧಿಗೆ ಸಿದ್ದರಾಮಯ್ಯರವರು ಮುಖ್ಯಮಂತ್ರಿಗಳಾದ ಮೇಲೆ ಈ ಕಾಂಗ್ರೆಸ್ಸಿನ ಹಳೇ ತೆಲೆಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚೆಚ್ಚಾಗಿ ತೆಲೆಗಳನ್ನ ಕೆಡಿಸ್ಕೊಂಡ್ಬಿಟ್ರು. ಈ ಸಿದ್ದರಾಮಯ್ಯ ಅಂತಕ್ಕಂಥ ದೈತ್ಯ ಶಕ್ತಿ ಈ ಅಹಿಂದ ವರ್ಗಗಳ ಎಲ್ಲ ಶಕ್ತಿಗಳನ್ನ ಒಂದು ಮಾಡಿಕೊಂಡು ಈ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೆ ಶೆಡ್ ಹೊಡಿತಕ್ಕಂಥ ಅತಿ ದೊಡ್ಡ ರಾಜಕೀಯ ಶಕ್ತಿ ಕೇಂದ್ರವಾಗಿ, ಸ್ವತಂತ್ರ ಸ್ವಾಯತ್ತ ಶಕ್ತಿ ಕೇಂದ್ರವಾಗಿ ಬೆಳೆಯುತ್ತಿದ್ದಾರೆ ಅಂತಕ್ಕಂಥದ್ದನ್ನ ಮನಗೊಂಡು ಏನು ಸಿದ್ದರಾಮಯ್ಯರ ಜನಪ್ರಿಯತೆ ಎತ್ತರಲ್ಲ, ಅದು ಕರ್ನಾಟಕ ರಾಜ್ಯ ಒಂದರಲ್ಲೇ ಅಲ್ಲ, ದೇಶದ ಉದ್ದಗಲಕ್ಕೂ ಕೂಡ ಸಿದ್ದರಾಮಯ್ಯರವರ ಅಹಿಂದ ವರ್ಗದ ಸಂಘಟನೆಯ ಮಾದರಿಯಲ್ಲಿ ಎಲ್ಲ ರಾಷ್ಟ್ರೀಯ ಪಕ್ಷಗಳು, ಅದರಲ್ಲೂ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷ, ಇನ್ನುಳಿದ ಪ್ರಾದೇಶಿಕ ಪಕ್ಷಗಳು ಕೂಡ ಸಿದ್ದರಾಮಯ್ಯರವರ ಶೈಲಿಯಲ್ಲಿ ಅಹಿಂದ ವರ್ಗಗಳನ್ನ ನಾವು ಕಟ್ಟಿಕೊಂಡು ಹೋರಾಟ ಮಾಡಿದ್ದೇ ಆದ್ರೆ ನಾವು ರಾಜ್ಯ ಸರ್ಕಾರಗಳನ್ನ ರಚನೆ ಮಾಡಬಹುದು, ನಾವು ಚುನಾವಣೆಗಳಲ್ಲಿ ಗೆದ್ದು ಬರಬಹುದು ಅಂತಕ್ಕಂತಹ ಏನು ಸಿದ್ದರಾಮಯ್ಯರವರ ಫಾರ್ಮುಲಾವನ್ನ ಕದ್ದುಕೊಂಡು ಹೋಗಿ ಇವತ್ತು ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ರಾಷ್ಟ್ರದಾದ್ಯಂತ ಅಹಿಂದ ವರ್ಗದ ಮಾದರಿಯಲ್ಲಿ ಸಂಘಟನೆಗಳನ್ನು ಮಾಡಿಕೊಳ್ತಕ್ಕಂಥ ಈ ಒಂದು ಮಾದರಿಯಾಗಿರ್ತಕ್ಕಂಥ ಈ ಸಿದ್ದರಾಮಯ್ಯರವರ ಸಂಘಟನಾತ್ಮಕ ಶಕ್ತಿಯ ಘನ ವ್ಯಕ್ತಿತ್ವಗಳಿದಾವಲ್ಲ, ಇದಕ್ಕೆ ಇವತ್ತು ದೇಶದ ರಾಜಕಾರಣದಲ್ಲಿ ಯಾವ ರಾಜಕಾರಣಿಗಳು ಕೂಡ ಸಿದ್ದರಾಮಯ್ಯರವರಿಗೆ ಸರಿ ಸಾಟಿಯಾಗಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನ ಪಡೆದಿಲ್ಲ ಅಂತಕ್ಕಂಥ ಅಂಶವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಘಂಟಾಘೋಷವಾಗಿ ದಿಟ್ಟತನದಿಂದ ನಾವು ಹೇಳಲೇಬೇಕಾಗುತ್ತದೆ. ಇಂಥ ಸಿದ್ದರಾಮಯ್ಯರವರು ರಾಜಕೀಯದಲ್ಲಿ ಮೌನಕ್ಕೆ ಶರಣಾಗಿದ್ದಾರೆಂದರೆ ಮತ್ತು ಅವರು ವಿಶ್ರಾಂತಿಗೆಂದು ಮತ್ತು ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ಚಿಕಿತ್ಸೆಗೆಂದು ಅದು ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಗೆ ಹೊರಟು ಬಿಟ್ಟರೆಂದರೆ ಕರ್ನಾಟಕದ ರಾಜಕಾರಣದಲ್ಲಿ ಸರ್ಕಾರಗಳು ಉರುಳಿ ಹೋಗುತ್ತವೆ ಅನ್ನೋದಕ್ಕೆ ಹಿಂದೆ ಸರ್ಕಾರ ಉರುಳಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದಾವೆ. ಅದು ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ, ಎಸ್ ಟಿ ಸೋಮಶೇಖರ್ ನೇತೃತ್ವದಲ್ಲಿ ಹಿಂದೆ ಸಿದ್ದರಾಮಯ್ಯರವರು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರವಾಗಿರ್ತಕ್ಕಂಥ ಶಾಂತಿವನದಲ್ಲಿ ಪ್ರಕೃತಿ ಚಿಕಿತ್ಸೆಗಳನ್ನ ಪಡೆದುಕೊಳ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಅಂದು ಸರ್ಕಾರ ಉರುಳಿ ಹೋಯಿತು ಎಚ್ ಡಿ ಕುಮಾರಸ್ವಾಮಿ ರವರ ಸರ್ಕಾರ, ಅದೇ ಮಾದರಿಯಲ್ಲಿ ಇಲ್ಲಿ ಡಿ ಕೆ ಶಿವಕುಮಾರ್ ಸರ್ಕಾರ ಉರುಳಿ ಹೋಗುತ್ತದೆ ಅಂತಕ್ಕಂತಹ ಭವಿಷ್ಯವನ್ನು ನಾನು ನುಡಿತಕ್ಕಂಥ ವ್ಯಕ್ತಿ ಅಲ್ಲ. ಆದರೆ ವಸ್ತುಸ್ಥಿತಿಯಲ್ಲಿ 100ಗೆ 1000% ಇವಾಗ ಬಿಡದಿಯ ರೈತರ, ಸಾವಿರಾರು ರೈತರ ಮತ್ತು ರೈತ ಕುಟುಂಬಗಳ ಶಾಪ ಈ ಡಿ ಕೆ ಶಿವಕುಮಾರ್ ಕುಟುಂಬದ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಮೇಲೆ, ಕಾಂಗ್ರೆಸ್ಸಿನ ಹೈಕಮಾಂಡಿನ ಮೇಲೆ ಆ ಬಿಡದಿ ರೈತರ ಸಾವಿರಾರು ಜನರ ಶಾಪ ಇವರ ವಂಶವನ್ನ ನಿರ್ವಂಶ ಮಾಡ್ತಕ್ಕಂಥ ಎಲ್ಲ ಲಕ್ಷಣಗಳು ದೈವಿಕವಾಗಿ ಇಲ್ಲಿ ಎದ್ದು ಕಾಣ್ತಾ ಇರೋದ್ರಿಂದ ಮತ್ತೆ ಸಿದ್ದರಾಮಯ್ಯ ಅಂತಕ್ಕಂಥ ದೈತ್ಯ ಶಕ್ತಿಗೆ ಅವಮಾನ ಮಾಡಿರೋದ್ರಿಂದ ಮತ್ತು ಅಹಿಂದ ವರ್ಗಗಳಿಗೆ ಅವಮಾನ ಮಾಡಿರೋದ್ರಿಂದ ಇವತ್ತು ಕೇರಳಕ್ಕೆ ಏನು ಸಿದ್ದರಾಮಯ್ಯರವರು ಪ್ರಕೃತಿ ಚಿಕಿತ್ಸೆಯನ್ನ ಪಡೆಯುವ ಒಂದು ನಿಟ್ಟಿನಲ್ಲಿ ಫಾರಂ ಹೌಸಿನಲ್ಲಿ ಅವರು ಏನು ದೇಶದ ದಿಗ್ಗಜ ರಾಜಕಾರಣಿಗಳ ಸಾಲಿನಲ್ಲಿ ಇವತ್ತು ಏನು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಕುಳಿತುಕೊಂಡು ಕೇರಳದಲ್ಲಿ ಸಿದ್ದರಾಮಯ್ಯರವರು ರಾಜಕೀಯ ಗಣಿತ ಶಾಸ್ತ್ರದ ಪುಸ್ತಕಗಳನ್ನು ತೆಗೆದು ಅವರು ರಾಜಕೀಯವಾಗಿ ಕೂಡ್ತಕ್ಕಂಥದ್ದು, ಕಳಿತಕ್ಕಂಥದ್ದು, ಗುಣಿಸ್ತಕ್ಕಂಥದ್ದು, ಭಾಗಿಸ್ತಕ್ಕಂಥದ್ದು ಬಂದಿರುವ ಒಟ್ಟು ಮೊತ್ತಗಳನ್ನು ಅವರು ಲೆಕ್ಕ ಹಾಕ್ತಿರೋದನ್ನ ನಾವು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ, ಖಂಡಿತವಾಗಿಯೂ ಎಸ್ ಸಿದ್ದರಾಮಯ್ಯ ಅಂತಕ್ಕಂತಹ ಏನು ಕರ್ನಾಟಕದ ದಿಟ್ಟ ಧೀಮಂತ ಪ್ರಜಾಪ್ರಭುತ್ವವಾದಿ, ಸಮಾಜವಾದಿ, ಜಾತ್ಯತೀತವಾದಿ, ಅಹಿಂದ ವರ್ಗಗಳ ಅಸ್ಮಿತೆ ಜನಕ ಮತ್ತು ಅಹಿಂದ ವರ್ಗಗಳ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಸಿದ್ದರಾಮಯ್ಯ ತಪಸ್ಸನ್ನ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಸಿದ್ದರಾಮಯ್ಯ ಹೋಮ ಹವನಗಳನ್ನು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಮತ್ತು ಸಿದ್ದರಾಮಯ್ಯರವರು ಸರ್ಕಾರಗಳನ್ನ ತಣ್ಣಗೆ ಕುಳಿತು ಉರುಳಿಸಿರೋದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಸಿದ್ದರಾಮಯ್ಯರು ಯಾವ ಶಿಷ್ಯರಿಗೆ ಯಾವ ರೀತಿಯಲ್ಲಿ ಸರ್ಕಾರವನ್ನು ಉರುಳಿಸಲು ಸೂಚನೆಯನ್ನು ಕೊಟ್ಟಿದ್ದಾರೆ ಅದು ಮಾತ್ರ ನಿಗೂಢವಾಗಿರುತ್ತದೆ.
ಅತ್ಯಂತ ರಹಸ್ಯವಾಗಿರುತ್ತದೆ. ಇವತ್ತು ಹೇಳ್ತಾ ಇದ್ದಾರೆ ಕೆಲವರು, ಸಿದ್ದರಾಮಯ್ಯರವರ ಮಗ ಯತೀಂದ್ರ ಸಿದ್ದರಾಮಯ್ಯರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ. ಏನೇ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದರೂ ಕೂಡ ಅಹಿಂದ ವರ್ಗಗಳು ಸುಮ್ಮನಿರುವುದಿಲ್ಲ. ಮತ್ತು ಸಿದ್ದರಾಮಯ್ಯ ಅಂತಕ್ಕಂತಹ ನಮ್ಮ ಕರ್ನಾಟಕದ ಹೆಮ್ಮೆಯ ಮಾಜಿ ಮುಖ್ಯಮಂತ್ರಿ ಅಹಿಂದ ವರ್ಗಗಳ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿರುವುದರಿಂದ, ಅಹಿಂದ ವರ್ಗಗಳಿಗೆ ಅಪಮಾನವಾಗಿರುವುದರಿಂದ ಅದರ ನೇತೃತ್ವವನ್ನು ಇವತ್ತು ಕೂಡ ಸಿದ್ದರಾಮಯ್ಯರವರೇ ವಹಿಸಿಕೊಂಡಿರೋದ್ರಿಂದ ಸಿದ್ದರಾಮಯ್ಯರವರು ಖಂಡಿತವಾಗಿಯೂ ಒಂದು ಅತ್ಯುತ್ತಮವಾಗಿರುವ ನಿರ್ಧಾರವನ್ನು ತೆಗೆದುಕೊಂಡು ಬಿಡದಿಯ ರೈತರನ್ನ ರಕ್ಷಣೆ ಮಾಡ್ತಾರೆ. ಬಿಡದಿಯ ರೈತರ ಬದುಕುಗಳನ್ನ, ಜೀವನಗಳನ್ನ ಹಸನು ಮಾಡ್ತಾರೆ. ಬಿಡದಿಯ ರೈತರ ಕುಟುಂಬಗಳಿಗೆ, ಬಿಡದಿ ರೈತರ 10,000 ಎಕರೆ ಜಮೀನುಗಳನ್ನು ಉಳಿಸಿಕೊಡ್ತಾರೆ. ಆ ನಿಟ್ಟಿನಲ್ಲಿ DK ಶಿವಕುಮಾರ್ ಆ ಪತನದ ದಿನಗಳು ಹತ್ತಿರದಲ್ಲಿವೆ ಅಂತಕ್ಕಂಥ ಮಾತನ್ನ ನಾನು ಹೇಳೋದ್ರ ಜೊತೆಯಲ್ಲಿ ನಮ್ಮ ಸಿದ್ದರಾಮಯ್ಯರವರಿಗೆ ಮತ್ತು ಅಹಿಂದ ವರ್ಗಗಳಿಗೆ ಮತ್ತು ಅಹಿಂದ ವರ್ಗಗಳ ಸ್ವಾಭಿಮಾನದ ಕಿಚ್ಚಿನ ಹೋರಾಟಕ್ಕೆ ನಾನು ಮತ್ತು ಸಿದ್ದರಾಮಯ್ಯರವರ ಮತ್ತು ಅಹಿಂದ ವರ್ಗಗಳ ಕಿಚ್ಚಿನ ಮತ್ತು ಸಿಡಿಲ ಕಿಡಿಯಂತಹ ಹೋರಾಟಗಳಿಗೆ ನಾನು ಅನಂತ ಕೋಟ್ಯಾನು ಕೋಟಿ ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರಿಗೂ ನಿಮಗೆ ಶುಭವಾಗಲಿ ಅಂತಕ್ಕಂಥ ಶುಭ ಕಾಮನೆಗಳನ್ನು ತಿಳಿಸ್ತಾ, ತಮ್ಮೆಲ್ಲರನ್ನು ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.